ಮೊನ್ನೆ ದಿನ ಮದ್ದೂರು ಪಟ್ಟಣದ ಒಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟದಿಂದ ಆದ ಒಂದು ಘಟನೆ ಹಿನ್ನೆಲೆಯಲ್ಲಿ ನಿನ್ನೆ ಸಹಿತ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಮುಖ್ಯವಾಗಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದರಿಂದ ಈಗಾಗಲೇ ಈ ಹಿನ್ನೆಲೆಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಮುಂದುವರಿಸಿದ್ದೀವಿ. ಅದರ ಜೊತೆಗೆ ಏನು ಲಿಕ್ಕರ್ ಸೇಲ್ ಇತ್ತು ಅದನ್ನು ಸಹಿತ ನಾವು ನಾಳೆವರೆಗೆ ಈಗಾಗಲೇ ಕ್ಲೋಸರ್ ಆದೇಶವನ್ನು ಹೊರಡಿಸಿದ್ದೀವಿ. ಅದರ ಜೊತೆಗೆ ಇವತ್ತು ಬಂದ ಸಂದರ್ಭದಲ್ಲಿ ಕಿಡಿಗೇಡಿಗಳು ಇದನ್ನೇ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಏನಾದರೂ ಅಹಿತಕರ ಘಟನೆ ನಡೆಯುವಂತೆ ಮಾಡಲಿಕ್ಕೆ ಯಾರ್ಯಾದರೂ ಪ್ರಚೋದನೆ ಕೊಡ್ತಾರೆ ಅಂಥವ್ರ ಮೇಲೆ ನಾವು ನಿಗಾ ವಹಿಸಿದ್ದೀವಿ. ಹೆಚ್ಚಿನ ಬಂದೋಬಸ್ತನ್ನು ಎಲ್ಲ ಪಾಯಿಂಟ್ಗಳಲ್ಲಿ ಎಲ್ಲ ಏರಿಯಾಗಳಲ್ಲಿ ಪೆಟ್ರೋಲಿಂಗ್ ಇರ್ಬೋದು ಮತ್ತು ಫಿಕ್ಸ್ ಪಾಯಿಂಟ್ ಇರ್ಬೋದು, ಸೂಕ್ಷ್ಮ ಪ್ರದೇಶಗಳಿರ್ಬೋದು, ಎಲ್ಲ ಕಡೆಯಿಂದ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಈ ಒಂದು ಬಂದೋಬಸ್ತ್ಗೆ 4 ಜನ SP ಗಳು, 3 ಜನ ಅಡಿಷನಲ್ SP ಗಳು, ಸುಮಾರು 15 ಜನ DYSPಗಳು, 30 ಜನ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು 800 ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೀವಿ. ಇದರ ಜೊತೆಗೆ 15 KSRPಗಳು ಮತ್ತು 10 DR ತುಕಡಿಗಳು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ನಿಯೋಜನೆ ಮಾಡಿದ್ದೀವಿ.